ಆರಂಭದಲ್ಲಿ ಬಸವಾದಿ ಶರಣರನ್ನ, ಸಿರಹಟ್ಟಿ ಭಾವೈಕ್ಯತಾ ಪೀಠದ ಜಗದ್ಗುರು ಫಕೀರೇಶ್ವರರನ್ನ, ಹಾನಗಲ್ ಕುಮಾರ್ ಮಹಾಶಿವಯೋಗಿಗಳನ್ನ, ಈ ಮಠದ ಕರ್ತೃಗಳಾಗಿರುವಂತಹ ನಿರುಪಾದೇಶ್ವರರನ್ನ ಸ್ಮರಣೆ ಮಾಡಿ ಶ್ರೀಮಠದ ದ್ವಿತೀಯ ಶತಮಾನೋತ್ಸವ, ಅಡವಿಸಿದ್ದೇಶ್ವರ ಸಾಂಸ್ಕೃತಿಕ ಭವನದ ಲೋಕಾರ್ಪಣೆ, ಶ್ರೀಮಣಿಪುರ ಡಾಕ್ಟರ್ ನಿರುಪಾದೇಶ್ ಮಹಾಸ್ವಾಮೀಜಿ ಅವರ ಮಹಾಕಾವ್ಯಗಳ ತುಲಾಭಾರ ಹಾಗೂ ನಮಗೆ ಆತ್ಮೀಯರು ಸ್ನೇಹಿತರು ಆಗಿರುವಂತಹ ಶ್ರೀಮಣಿಪುರ ಗುರುಪಾದ ಮಹಾಸ್ವಾಮೀಜಿ ಅವರ ಪಟ್ಟಾಧಿಕಾರದ ಬೆಳ್ಳಿ ಹಬ್ಬ ಮಹೋತ್ಸವ, ಗುರುಪಾದ ಮಹಾಸ್ವಾಮಿಗಳವರಿಗೂ ನಮಗೂ 35 ವರ್ಷದ ಸಂಬಂಧ. 86ನೇ ಇಸ್ವಿ ಎಡಬಲದಲ್ಲಿ ನಾವು ಏಕಕಾಲಕ್ಕೆ ಶಿವಯೋಗ ಮಂದಿರದೊಳಗೆ ಇದ್ದವರು. ಇವತ್ತೇನು ಬೆಳ್ಳಿ ಹಬ್ಬ, ಪಟ್ಟಾಧಿಕಾರದ ಬೆಳ್ಳಿ ಹಬ್ಬ ಆಚರಣೆ ಮಾಡಿಕೊಳ್ತಾ ಇದಾರಲ್ಲ ಪೂಜ್ಯರು, ಅವರನ್ನ ನಾವು 35 ವರ್ಷಗಳಿಂದ ಅಂದ್ರೆ ಬಾಲ್ಯದಿಂದ ಬಲ್ಲವರಾಗಿದ್ದೇವೆ ಅನ್ನುವಂತಹ ಮಾತನ್ನ ತಮ್ಮ ಗಮನಕ್ಕೆ ತರಬೇಕಾಗಿದೆ. ಅವರು ಅಲ್ಲಿಂದ ಇಲ್ಲಿಯವರೆಗೆ ಬಹಳ ವಿಶೇಷವಾದ ವ್ಯಕ್ತಿತ್ವವನ್ನು ಒಳಗೊಂಡಿರ್ತಕ್ಕಂತಹ ಸ್ವಾಮಿಗಳವರು, ಬಹಳ ಸರಳತೆಗೆ ಹೆಸರಾಗಿರ್ತಕ್ಕಂತಹ ಸ್ವಾಮಿಗಳವರು. ಆ ಶಿವಯೋಗ ಮಂದಿರದಲ್ಲಿನೂ ಕೂಡ ನಿರಂತರ ಕಾಯಕವನ್ನ ಮಾಡಿಕೊಂಡಿರ್ತಕ್ಕಂತಹ ಸ್ವಾಮಿಗಳು. ಸಾಧಕಾವಸ್ಥೆಯಲ್ಲಿ ಅಂದ್ರೆ ಬಾಲ್ಯಾವಸ್ಥೆಯಲ್ಲಿ ಅವರು ಏನಾಗಿದ್ರು ಅಂತಂದ್ರೆ ಕಾಯಕ ಯೋಗಿಗಳೇ ಆಗಿದ್ರು. ಮುಂಡ್ರಿಗೆಯ ನಾಡೋಜ ಡಾಕ್ಟರ್ ಜಗದ್ಗುರು ಅನ್ನದಾನೇಶ್ವರ ಮಹಾಸ್ವಾಮೀಜಿ ಅವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ತಾವೆಲ್ಲ ಚಪ್ಪಾಳೆಯನ್ನ ತಟ್ಟಿ ಅವರನ್ನ ಬರಮಾಡಿಕೊಳ್ಬೇಕು. ನಿಮ್ಮ ಪೂಜ್ಯರು ದೊಡ್ಡ ಸಾಹಿತಿಗಳು, ಮುಂಡ್ರಿಗಿ ಪೂಜ್ಯರು ದೊಡ್ಡ ಸಾಹಿತಿಗಳು. 2 ಸಾಹಿತ್ಯ ಸಾಗರಗಳು ಒಂದ ಕಡೆಗೆ ಒಂದಾಗುವ ಈ ದಿನವನ್ನ ನೀವು ಬಹಳ ಕಣ್ತುಂಬಿ ನೋಡ್ಕೊಳ್ಬೇಕು ಅನ್ನುವಂತಹ ಮಾತನ್ನ ನಿಮ್ ಗಮನಕ್ಕೆ ನಾವು ತರಲಿಕ್ಕೆ ಇಷ್ಟಪಡ್ತೇವೆ. ಸಾಹಿತ್ಯ ಅಂದ್ರೆ ಮುಂಡ್ರಿಗಿ ಶ್ರೀಗಳು, ಮುಂಡ್ರಿಗಿ ಶ್ರೀಗಳು ಅಂದ್ರೆ ಸಾಹಿತ್ಯ ಅನ್ನುವಷ್ಟರ ಮೆಟ್ಟಿಗೆ ಪರಮ ಪೂಜ್ಯರು ಬಹುದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ ಅಂತ ತಮ್ಮ ಗಮನಕ್ಕೆ ನಾವು ತರಲಿಕ್ಕೆ ಬಯಸ್ತೇವೆ. 150ಕ್ಕೂ ಹೆಚ್ಚು ಗ್ರಂಥಗಳನ್ನ ಬರೆದಿರ್ತಕ್ಕಂತಹ ಪೂಜ್ಯರು ಈ ಇಳಿ ವಯಸ್ಸಿನಲ್ಲಿನೂ ಕೂಡ ದೂರದ ಮುಂಡ್ರಿಗಿಯಿಂದ ಇಲ್ಲಿಯವರೆಗೆ ಬಂದು ನಿಮಗೆ ದರ್ಶನ ಕೊಡಕತ್ತಾರಂದ್ರ ಇದಕ್ಕೆ ಕಾರಣ ಯಾರು ಅಂತಂದ್ರ ನಿಮ್ಮ ಉಭಯ ಪೂಜ್ಯರು ಅನ್ನುವಂತಹದ್ದನ್ನ ಹೇಳ್ಬೇಕಾಗಿದೆ. ಶಿವಯೋಗ ಮಂದಿರದಲ್ಲಿ ಗುರುಪಾದ ಮಹಾಸ್ವಾಮಿಗಳವರು ಯಾವಾಗ ನೋಡಿದ್ರು ತೆಂಗಿನ ಗಿಡದಾಗ ಏನಾರ ಕೆಲಸ ಮಾಡೋದು, ಹೂವಿನ ಗಿಡದಾಗ ಏನಾರ ಕೆಲಸ ಮಾಡೋದು ಮಾಡ್ಕೋಂತ ಇರ್ತಿದ್ರು. ಅವರು ಬಾಲ್ಯದಿಂದ ಸತ್ಯವಾದಿಗಳು. ಅದು ಮುಂದೆ ಏನಾಗುತ್ತೋ ಗೊತ್ತಾಗ್ತಿದ್ದಿಲ್ಲ ಅವರಿಗೆ. ಒಟ್ಟು ಸತ್ಯ ಹೇಳ್ಬೇಕು, ಸತ್ಯ ಹೇಳೋದು. ಅಲ್ಲಿ ಯಾರು ವಸ್ತುವಾರಿಗಳಾಗಿದ್ರಲ್ಲ ಅವರಿಗೆ ಅತ್ಯಂತ ಆತ್ಮೀಯರಾಗಿದ್ರು, ಬೇಕಾದವರಾಗಿದ್ರು. ಇವ್ರ ಮೇಲೆ ಬಹಳ ಪ್ರೇಮ ಇದ್ರು. ಅವರೆಲ್ಲ ಪಾಠ ಹೇಳೋರೆಲ್ಲರೂ ಇವ್ರ ಮೇಲೆ ಬಹಳ ಪ್ರೇಮ. ನೋಡಾಕ ಕರ್ಗ, ಆದ್ರ ಗುಣ ಎಲ್ಲ ಬೆಳಗ. ನಿಮ್ ಸ್ವಾಮಿಗಳಿಗೊಂದು ಮಾತು ಹೇಳಕ್ ಇಚ್ಛಾ ಪಡ್ತೀನಿ ನಾನು. ಈ ಸದ್ದು ಬಹಳ ಪ್ರಚಲಿತ ಐತೆ. ಅದು ಬಹಳ ದೊಡ್ಡ ದೊಡ್ಡ ನಗರಗಳಲ್ಲಿ ಯೆಲ್ಲೋ ಗೋಲ್ಡ್ ಒಂದು ಕಾಲ, ವೈಟ್ ಗೋಲ್ಡ್ ಒಂದು ಕಾಲ, ಅಂದ್ರ ಹಳದಿ ಬಂಗಾರ ಬಿಳೆ ಬಂಗಾರದ ಕಾಲ ಹೋತು. ಈಗ ಯಾರ ಕಾಲ ಅಂತಂದ್ರ ಕಪ್ಪು ಬಂಗಾರ, ಕರೆ ಬಂಗಾರ, ಬ್ಲಾಕ್ ಗೋಲ್ಡ್ ಅಂತಾರಲ್ಲ, ಆ ಕಾಲ ಬಹಳ ಜೋರ ಐತಿ ಸದ್ಯದ ಪರಿಸ್ಥಿತಿ ಒಳಗೆ. ಇನ್ನು ನಿಮ್ ಉತ್ತರ ಕರ್ನಾಟಕಕ್ಕೆ ಬಂದಿಲ್ಲ ಅದು. ಇಲ್ಲಿ ಸದ್ಯದ ಪರಿಸ್ಥಿತಿ ಒಳಗೆ ಬ್ಲಾಕ್ ಗೋಲ್ಡ್ ಯಾರಪ್ಪ ಅಂತಂದ್ರೆ ನಿಮ್ ಸ್ವಾಮಿಗಳು ಅನ್ನೋದನ್ನ ನಾವು ಬಹಳ ಚೆನ್ನಾಗಿ ಹೇಳಲಿಕ್ಕೆ ಇಷ್ಟಪಡ್ತೀವಿ.
ಬ್ಲ್ಯಾಕ್ ಅಂದ್ರೆ ಎಡ ಅಂತ ತಿಳ್ಕೊಬೇಡ್ರಿ, ಕಪ್ ಅಂದ್ರೆ ಎಡ ಅಂತ ತಿಳ್ಕೊಬೇಡ್ರಿ. ಕೃಷ್ಣ ಕರ್ರಗದಾನ, ರಾಮ ಕರ್ರಗದಾನ, ಶಿವ ಕರ್ರಗದಾನ ಅಂದ್ರ ಗೊತ್ತಾತ ನಿಮ್ಗ? ಹಂಗ ರಾಮ ಕೃಷ್ಣ ಶಿವರ ಬಣ್ಣ ಯಾರಿಗೆ ಐತಪ್ಪ ಅಂದ್ರೆ ಗುರುಪಾದ ಮಹಾಸ್ವಾಮಿಗಳವರಿಗೆ ಐತಿ. ನಾ ಬಹಳ ಪ್ರೇಮ ಅವ್ರ ಮೇಲೆ, ಬಹಳ ಪ್ರೇಮ ಅಂದ್ರೆ ಬಹಳ ಪ್ರೇಮ ಮೊದಲಿಂದನು. ಯಾಕ ಬಹಳ ಪ್ರೇಮ ಅಂತಂದ್ರೆ ಸ್ವಚ್ಛ ಹೃದಯ. ನನ್ನ 35 ವರ್ಷದ ಅನುಭವದಲ್ಲಿ ಕಲ್ಮಶರಹಿತವಾದ ಹೃದಯದ ಒಬ್ಬ ಸ್ವಾಮಿಗಳನ್ನ ನಾನು ಅವ್ರನ್ನ ಕಂಡಿನಿ ಅಂದ್ರೆ ಗುರುಪಾದ ಮಹಾಸ್ವಾಮಿಗಳು, ಅವ್ರು ನಿಮ್ಮ ಸ್ವಾಮಿಗಳು ಅನ್ನೋದನ್ನ ಹೇಳಕ್ ಬಯಸ್ತೀನಿ ನಾನು. ಅವರು ಮೊದಲ ಶಿವಯೋಗ ಮಂದಿರದಾಗ ಕಲೆ ಹಾಕಿದ್ರು. ಅಲ್ಲಿಂದ ಸೀದಾ ಎಲ್ಲಿಗೆ ಬಂದ್ರು ಅಂದ್ರೆ ಮುಂಡ್ರಿಗಿ ಮಠಕ್ಕೆ ಕಲೆ ಹಾಕಿ ಬಂದ್ರು. ಮುಂಡ್ರಿಗಿ ಮಠಕ್ಕೂ ನಮಗೂ ಬಹಳ ಸಂಬಂಧ. ಮುಂಡ್ರಿಗಿ ಮಠದ ಸ್ವಾಮೀಜಿ ಅವರೇ ನಮ್ಮನ್ನ ಬಾಲೆಹೊಸೂರು ಮಠಕ್ಕೆ ಮಾಡಿರೋದ್ರಿಂದ ನಾವು ಮುಂಡ್ರಿಗಿ ಮಠಕ್ಕೆ ಹೋಗುದು ಬರುದು ಮಾಡ್ತಿದ್ವಿ. ಆ ಸಂದರ್ಭದಲ್ಲಿ ಇವ್ರು ಅಲ್ಲಿ ಕಲೆ ಹಾಕಿದ್ರಲ್ಲ, ಅವ್ರಿಗೆ ಮುಂಡ್ರಿಗಿ ಸ್ವಾಮಿಗಳ ಬಗ್ಗೆ ಭಯ, ನನ್ನ ಬಗ್ಗೆ ಪ್ರೇಮ. ಗೊತ್ತಾತ ನಿಮ್ಗೆ? ನನ್ನ ಮೇಲೆ ಪ್ರೇಮ, ಇವ್ರ ಬಗ್ಗೆ ಭಯ. ಯಾವಂಗಾರ ಮಾಡಿ ಬಾಲೆಹೊಸೂರಿಗೆ ಬಂದು ಹೋಗ್ಬೇಕಂತಿದ್ರು ಅವ್ರು. ಬಾಲೆಹೊಸೂರಿಗೆ ಬರೋದು ಅಂದ್ರೆ ಅವ್ರಿಗೆ ಬಹಳ ಪ್ರೀತಿ. ಬಾಲೆಹೊಸೂರಿಗೆ ಅವ್ರನ್ನ ಬರಮಾಡ್ಕೊಳ್ಳೋದಂದ್ರೆ ನನಗೆ ಬಹಳ ಪ್ರೀತಿ. ನಿಜವಾಗ್ಲೂ ಕೂಡ ಆ ಮುಂಡ್ರಿಗಿ ಮಠದಿಂದ ಇಲ್ಲಿಗೆ ಬಂದು ಪಟ್ಟಾಧಿಕಾರ ಆಗಿ ಸತತ ಇಲ್ಲಿಯವರೆಗೆ 25 ವರ್ಷ ಗುರುವಿನ ಸೇವೆಯನ್ನ, ಮಠದ ಅಭಿವೃದ್ಧಿಯನ್ನ, ಸಮಾಜ ಸೇವೆಯನ್ನ ಮಾಡಿರ್ತಕ್ಕಂಥದ್ದು, ಅದು ಕಳಂಕರಹಿತವಾದ ಸೇವೆಯನ್ನ ಮಾಡಿದ್ದು ನೋಡಿದ್ರೆ ನಿಜವಾಗ್ಲೂ ಈ ಬೆಳ್ಳಿ ಹಬ್ಬಕ್ಕೆ ಅವರು ಯೋಗ್ಯರಾಗಿದ್ದಾರೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ. ಈ ದೇಶದಲ್ಲಿ ಗುರು ಶಿಷ್ಯ ಪರಂಪರೆಗೆ ಬಹಳಷ್ಟು ಪೂಜ್ಯ ಸ್ಥಾನ ಇದೆ, ಅದನ್ನ ತಾವೆಲ್ಲ ಬಲ್ಲವರಾಗಿದ್ದೀರಿ. ರಾಮಕೃಷ್ಣ ಪರಮಹಂಸರು ವಿವೇಕಾನಂದರು ನಿಮ್ಗೆಲ್ಲ ಗೊತ್ತು. ಗುರು ಶಿಷ್ಯರೇ ಹೇಗಿರ್ಬೇಕಪ್ಪ ಅಂದ್ರ, ಗುರು ಇದ್ರ ರಾಮಕೃಷ್ಣ ಪರಮಹಂಸರಂಗಿರ್ಬೇಕು, ಶಿಷ್ಯ ಇದ್ರ ವಿವೇಕಾನಂದರಂಗಿರ್ಬೇಕು ಅಂತ. ಇನ್ನ ಗುರು ಇದ್ರ ಗೋವಿಂದ ಭಟ್ರಂಗಿರ್ಬೇಕು, ಶಿಷ್ಯ ಇದ್ರ ಶರೀಫರಂಗಿರ್ಬೇಕು ಅನ್ನುವಂತಹದ್ದನ್ನ ನೀವೆಲ್ಲ ಕೇಳಿದಿರಿ. ಧಾರವಾಡದ ಮೃತ್ಯುಂಜಯ ಸ್ವಾಮಿಗಳಂಗ ಗುರು ಇರಬೇಕು, ಯಾರಂಗ ಶಿಷ್ಯ ಇರಬೇಕು? ಮಹಾಂತ ಸ್ವಾಮಿಗಳಂಗ ಶಿಷ್ಯ ಇರಬೇಕು ಅಂತ. ಇತ್ತಿತ್ತಲಾಗಿ ಇಲಕಲ್ಲದ ಮಹಾಂತ ಸ್ವಾಮಿಗಳಂಗ ಗುರು ಇರಬೇಕು, ಗುರುಮಹಂತ ಸ್ವಾಮಿಗಳಂಗ ಶಿಷ್ಯ ಇರಬೇಕು ಅನ್ನುವಷ್ಟರ ಮೆಟ್ಟಿಗೆ ಈಗಿನ ಇಲಕಲ್ಲ ಸ್ವಾಮಿಗಳವರು ಗುರು ಸೇವೆಯನ್ನ ಮಾಡೋದ್ರೊಳಗ ಬಹಳಷ್ಟು ಒಳ್ಳೆಯ ಕೀರ್ತಿಯನ್ನ ಪಡೆದಿರ್ತಕ್ಕಂಥವ್ರು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಹಾಗಾದ್ರೆ ಈ ಒಂದು ಬಹುದೊಡ್ಡ ಪರಂಪರೆಗೆ ಸೇರುವಂತಹ ಗುರುಗಳು ಯಾರು ಅಂತಂದ್ರೆ ಮರೇಗುದ್ದಿಯ ನಿರುಪಾದಿ ಸ್ವಾಮಿಗಳು, ಗುರುಪಾದ ಸ್ವಾಮಿಗಳು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಬಹಳ ವ್ಯತ್ಯಾಸ ಇಲ್ಲ ನೋಡ್ರಿ, ಗುರುಪಾದ ನಿರುಪಾದ. ಹೌದಾ? ನಿಮ್ಮ ಹಿರಿಯ ಪೂಜ್ಯರು ನಿರುಪಾದಿಗಳು, ಅವರು ಯಾವುದೇ ಉಪಾಧಿಗಳನ್ನ ಇಲ್ಲದೆ ಇರುವಂತಹ ನಿರುಪಾದಿ ಮಹಾಸ್ವಾಮಿಗಳವರು ಪೂಜ್ಯ ಮರೆಗುದ್ದಿ ಮಹಾಸ್ವಾಮಿಗಳವರು. ಬಹಳ ದೊಡ್ಡ ಆದರ್ಶ ಬದುಕು, ಗುರು ಶಿಷ್ಯರ ಬದುಕು ಅಂತಂದ್ರೆ ಬಹಳ ಆದರ್ಶವಾಗಿರುವಂತಹ ಬದುಕು ಅಂತಕ್ಕಂಥದ್ದು. ನಾ ಈಗ ಗುರು ಶಿಷ್ಯರ ಪರಂಪರೆಯನ್ನ ಹೇಳ್ತಿರ್ಬೇಕಾದ್ರೆ ಕೆಲವು ಹೆಸರುಗಳನ್ನ ಹೇಳಿದೆ. ಬಹುಶಃ ಈ ಆದರ್ಶ ಬರಬೇಕಾಗಿತ್ತು ಅಂತಂದ್ರೆ ಇಬ್ಬರಲ್ಲಿ ಎರಡು ಬೇಕಾಗ್ತದೆ. ಗುರುವಿನಲ್ಲಿ ತ್ಯಾಗ ಬೇಕಾಗ್ತದ, ಶಿಷ್ಯನಲ್ಲಿ ತಾಳ್ಮೆ ಬೇಕಾಗ್ತತಿ. ತ್ಯಾಗ ಇಲ್ಲದ ಗುರು, ತಾಳ್ಮೆ ಇಲ್ಲದ ಶಿಷ್ಯ, ಇಬ್ರು ಕೂಡ ಅಪಕೀರ್ತಿಗೆ ಒಳಗಾಗ್ತಾರೆ. ಮರೇಗುದ್ದಿ ಮಠ ಬಹಳ ಕೀರ್ತಿಶಾಲಿ ಯಾಕಾಯ್ತು ಅಂತಂದ್ರ ಗುರು ತ್ಯಾಗಿ ಅದಾನ, ಶಿಷ್ಯ ತಾಳ್ಮೆ ಉಳ್ಳವದಾನ ಅನ್ನೋದಕ್ಕಾಗಿ ಈ ಮಠ ಬಹಳ ವೈಭವದಿಂದ ಮೆರಿತಾ ಇದೆ, ಬಹಳ ದೊಡ್ಡ ಹೆಸರನ್ನ ಪಡೆದಿದೆ ಅನ್ನುವಂತಹದ್ದನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದ. ಒಂದು ಕಾಲ ಇತ್ತು ಈ ದೇಶದಲ್ಲಿ ಗುರುವಿಗೆ ಉತ್ತರಾಧಿಕಾರಿ ಆಗುವಂತಹದ್ದು. ಅವರು ಮಠಕ್ಕ ಆಶ್ರಮಕ್ಕ ಸಂಬಂಧ ಪಡ್ತಿದ್ದಿಲ್ಲ, ಗುರುವಿಗೆ ಉತ್ತರಾಧಿಕಾರಿ ಆಗುವಂತಹ ಕಾಲ ಈ ನಾಡಿನೊಳಗಿತ್ತು. ಆದ್ರೆ ಈಗಿನ ಉತ್ತರಾಧಿಕಾರಿಗಳೆಲ್ಲರೂ ಮಠಕ್ಕೆ ಉತ್ತರಾಧಿಕಾರಿಗಳಾಗ್ತಾರ ಹೊರತಾಗಿ ಗುರುವಿಗೆ ಉತ್ತರಾಧಿಕಾರಿಗಳಾಗೋದಿಲ್ಲ. ಗುರುವಿಗೆ ತಕ್ಕ ಉತ್ತರಾಧಿಕಾರಿ ಯಾರು ಆಗಿದ್ರೆ ಅದು ಗುರುಪಾದ ಸ್ವಾಮಿಗಳು ಅಂತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ನೆನೆಸಿಕೊಳ್ಬೇಕಾಗತ್ತೆ ಅಂತಕ್ಕಂಥದ್ದನ್ನ ತಮ್ಮೆಲ್ಲರ ಗಮನಕ್ಕೆ ನಾ ತರಲಿಕ್ಕೆ ಇಚ್ಛಾ ಪಡ್ತಾ, ಗುರುಗಳು ಬಹಳ ಅನಿವಾರ್ಯ ಸಮಾಜಕ್ಕೆ. ಯಾವ ನೀರಿನಲ್ಲಿ ಮೀನ ಇಲ್ಲ, ಆ ನೀರು ಶುದ್ಧವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ನೀರು ಬಹಳ ಶುದ್ಧವಾಗಿರ್ಬೇಕಾಗಿತ್ತು ಅಂತಂದ್ರೆ ನೀರಿನೊಳಗೆ ಏನಿರ್ಬೇಕು? ಮೀನ ಇರ್ಬೇಕು. ನೀರು ಚಲೋ ಇರ್ಬೇಕಂತಂದ್ರೆ ಮೀನ ಇರ್ಬೇಕು. ಮೀನ ಜೀವಂತ ಇರ್ಬೇಕಾಗಿತ್ತು ಅಂದ್ರೆ ಏನಿರ್ಬೇಕು? ನೀರಿರ್ಬೇಕು. ಹೆಂಗೈತ್ ನೋಡ್ರಿ, ಬಿಡಿಸಲಾರದ ಸಂಬಂಧ.
ನೀರು ಚಲೋ ಇರ್ಬೇಕಾಗಿತ್ತಂದ್ರ ಮೀನ ಇರ್ಬೇಕು, ಮೀನ ಜೀವಂತ ಇರ್ಬೇಕಾಗಿತ್ತು ಅಂತಂದ್ರ ನೀರ್ ಇರ್ಬೇಕು. ಇಲ್ಲಿ ನೀರು ಯಾವುದು ಅಂತಂದ್ರೆ ಸಮಾಜ, ನೀರು ಅಂತಂದ್ರೆ ಸಮಾಜ, ಮೀನು ಅಂತಂದ್ರೆ ಸ್ವಾಮಿ. ಆ ಸಮಾಜವನ್ನ ಶುದ್ಧವಾಗಿಡ್ತಕ್ಕಂತ ಕೆಲಸ ಯಾರ್ದಪ್ಪ ಅಂತಂದ್ರೆ ಸ್ವಾಮಿ ಕೆಲಸ ಅಂತಕ್ಕಂಥದ್ದು. ಈ ನಾಡಿನ ಸಮಾಜವನ್ನ ಶುದ್ಧವಾಗಿಟ್ಟಿರ್ತಕ್ಕಂಥ ಕೀರ್ತಿ ಮರೆಗುದ್ದಿ ಮಠಕ್ಕೆ ಸಲ್ತದೆ ಅನ್ನೋದನ್ನ ನಾವು ಒಪ್ಪಿಕೊಳ್ಬೇಕಾಗತ್ತೆ ಅಂತಕ್ಕಂಥದ್ದು. ಇನ್ನೊಂದು ಹೇಳಲಿಕ್ಕೆ ಇಚ್ಛಾ ಪಡ್ತೇನೆ ನಿಮಗ. ಅರಣ್ಯ ಅಂತ ಐತಿ, ಕಾಡು ಅಂತ ಐತಿ. ಕಾಡು ಯಾವಾಗ್ಲೂ ಕೂಡ ಚಲೋ ಇರ್ಬೇಕಾಗಿತ್ತು ಅಂದ್ರ, ದಟ್ಟವಾಗಿರ್ಬೇಕಾಗಿತ್ತು ಅಂತಂದ್ರ ಕಾಡಿನ್ಯಾಗ ಏನಿರ್ಬೇಕು? ಹುಲಿ, ಸಿಂಹ, ಚಿರತೆಗಳು ಇರಬೇಕು. ಅಂದ್ರ ಆ ಗಿಡಗಳನ್ನ ಕಡಿಯಾಕ ಎಲ್ಲರೂ ಹೆದರ್ತಾರ. ಈ ಅಲ್ಲೇನು ಹೊಕ್ಕಿ ಮರ, ಹುಲಿ ಅದಾವ, ಸಿಂಹದಾವ ಅನ್ನುವಂತ ಭಯಕ್ಕಾಗಿ ಆ ಅರಣ್ಯ ಉಳಿಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಹೌದಾ? ಅರಣ್ಯ ಉಳಿಬೇಕಾಗಿತ್ತಂದ್ರ ಹುಲಿ ಸಿಂಹಗಳು ಅಲ್ಲಿ ಇರ್ಬೇಕು. ಹುಲಿ ಸಿಂಹಗಳು ಸುರಕ್ಷಿತವಾಗಿರ್ಬೇಕಾಗಿದ್ರೆ ಏನಿರ್ಬೇಕು? ಅರಣ್ಯ ಇರ್ಬೇಕು. ಅದು ಸುಖವಾಗಿರ್ಬೇಕಾಗಿತ್ತು, ಇದು ಜೀವಂತವಾಗಿರ್ಬೇಕಾಗಿತ್ತು ಅಂತಂದ್ರೆ ಎರಡು ಹೆಂಗು ಒಂದಕ್ಕೊಂದು ಕೂಡಿರ್ಬೇಕಲ್ಲ. ಆಗ ಈ ದಟ್ಟವಾದ ಸಮಾಜ ಗಟ್ಟಿಯಾಗಿರ್ಬೇಕಾಗಿತ್ತು ಅಂತಂದ್ರ ಹುಲಿ ಸಿಂಹಗಳಂತ ಸ್ವಾಮಿಗಳಿರ್ಬೇಕು. ಅಂದಾಗ ಮಾತ್ರ ಅದು ಸುಖವಾಗಿರ್ತದೆ, ಚಲೋ ಆಗಿರ್ತತಿ ಅಂತಕ್ಕಂಥದ್ದನ್ನ ನಿಮ್ಮ ಗಮನಕ್ಕೆ ನಾವು ತರ್ಲಿಕ್ಕೆ ಬಯಸ್ತೇವೆ.